ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಕ್ಷೇತ್ರದಲ್ಲಿ ಪ್ರಹ್ಲಾದ್ ಜೋಶಿ ಅವರು ದಾಖಲೆಯ ಗೆಲುವನ್ನು ಸಾಧಿಸಿದ್ದಾರೆ. 5ನೇ ಬಾರಿಗೆ ಸಂಸದರಾಗಿ ಆಯ್ಕೆಯಾಗಿದ್ದಾರೆ. ಅವರ ಪತ್ನಿ ಜ್ಯೋತಿ ಜೋಶಿ ಅವರು ಮತ್ತು ಪುತ್ರಿ ಅರ್ಪಿತಾ ನಮ್ಮ ಜೊತೆಗಿದ್ದಾರೆ. ಮೊದಲು ಜ್ಯೋತಿ ಜೋಶಿ ಅವರಿಗೆ ಮಾತಾಡ್ತೀನಿ. ಮೇಡಮ್, ತಾವು ಕೂಡ ಪ್ರಚಾರ ಮಾಡಿದ್ರಿ, ಜನರ ಬಳಿ ತೆರಳಿದ್ರಿ, ಓಟನ್ನು ಕೇಳ್ತಾ ಇದ್ರಿ ಪತಿ ಪರವಾಗಿ. ಈಗ ಜನ ನಿಮ್ಗೆ ಆಶೀರ್ವಾದ ಮಾಡಿದ್ದಾರೆ, ಏನು ಹೇಳ್ತೀರಿ ಈ ಸಂದರ್ಭದಲ್ಲಿ? ಖುಷಿಯಾಗಿದೆ. 5ನೇ ಬಾರಿ ನಮ್ಮ ಮೇಲೆ ವಿಶ್ವಾಸ ಇಟ್ಟು ಆರಿಸಿ ಕಳಿಸಿದ್ದಾರೆ. ಹೆಚ್ಚು ಕಡಿಮೆ 1,00,000 ಹತ್ತತ್ರ ಆರಿಸಿ ಕಳಿಸಿದ್ದಾರೆ. ಅದಕ್ಕೆ ಹುಬ್ಬಳ್ಳಿ ಧಾರವಾಡ ಜನರಿಗೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ನಮ್ಮೆಲ್ಲ ಕಾರ್ಪೊರೇಟರ್ಸು, MLA ಅವರು, ಕಾರ್ಯಕರ್ತರು ಎಲ್ಲರೂ ಸಾಕಷ್ಟು ದುಡ್ದಾರ. ಅವ್ರು ದುಡ್ದಿದ್ದಕ್ಕೆ ನಾವು ಇವತ್ತು 5ನೇ ಬಾರಿ ಗೆದ್ದಿದ್ದೀವಿ. ನಮ್ಮ ಮನೆಯವರು ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸ ಮಾಡ್ಯಾರ. ಆಮೇಲೆ ನಾವು ಏನು ಅಪಪ್ರಚಾರ ಮಾಡಿ, ಜಾತಿ ಅಪಪ್ರಚಾರ ಮಾಡಿದರು, ಏನೋ ಮುಂದೆ ಬಂದು ತುಳ್ದಾರ ಅಂದರು. ಆದರೆ ನಮ್ಮ ಮನೆ ಸಂಸ್ಕೃತಿ ಅಂಥದ್ದಲ್ಲ. ಯಾರನ್ನೂ ತುಳಿದು ಮುಂದೆ ಬರೋರಲ್ಲ, ಯಾರಿಗೂ ಅನ್ಯಾಯನೂ ನಾವು ಮಾಡಿಲ್ಲ. ದೇವರಿದ್ದಾನೆ, ಅದಕ್ಕೆ ನಮಗೆ ಗೆಲುವನ್ನು ಕೊಟ್ಟಾನ. ಸ್ವಲ್ಪ ಲೀಡ್ ಕಡಿಮೆ ಆಗ್ಯದ. ಜನರಿಗೆ ಯಾವುದ್ರ ಮೇಲೆ ವಿಶ್ವಾಸದ ಗೊತ್ತಿಲ್ಲ. ಗ್ಯಾರಂಟಿ ಮೇಲೆ ವಿಶ್ವಾಸ ಇರ್ಬೋದು, ಅಭಿವೃದ್ಧಿ ಬೇಡ ಅವ್ರಿಗೆ. 1,00,000 ಮೇಲೆ ಆಸೆಯಿಂದ ಮಾಡಿದಾರೋ ಏನೋ ಗೊತ್ತಿಲ್ಲ, ಅವ್ರ ಮನಸ್ಸಿನಾಗ ಏನದ ಅಂತ. ಆದರೂ ನಾವು ಆರಿಸಿ ಕಳಿಸಿದ್ದಾರೆ. ನಮ್ಮ ಕೈಲಾದ ಕೆಲಸವನ್ನು ನಾವು ಮಾಡ್ತೀವಿ. ಸಾಕಷ್ಟು ಅಪಪ್ರಚಾರಗಳು ಪ್ರತಿ ಚುನಾವಣೆಯಲ್ಲಿ ನಡೀತಿತ್ತು. ಈ ಬಾರಿ ಅದು ಡಿಫ್ರೆಂಟ್ ಟೈಪ್ ಆಗಿತ್ತು. ಸಾಕಷ್ಟು ಒತ್ತಡಗಳನ್ನು ಹೇರಲಾಯಿತು. ಇದರೆಲ್ಲದರ ನಡುವೆ ಕೂಡ ಗೆಲುವು ಸಾಧಿಸಿದಿರಿ. ಏನು ಅನಿಸ್ತದೆ ಈ ಸಂದರ್ಭದಲ್ಲಿ? ತುಂಬ ಖುಷಿ ಆಗ್ತದೆ. ಯಾಕಂದರೆ ಆದ್ರೂ ಜನ ನಮ್ಮ ಮೇಲೆ ಯಾವುದೂ ತಲೆಗೆ ಹಚ್ಕೊಳ್ಳದೆ ಮತ ಹಾಕಿ ನಮ್ಮನ್ನು ಆರಿಸಿ ಕಳಿಸಿದ್ದಾರೆ. ಅದಕ್ಕೆ ನಮಗೂ ಧನ್ಯವಾದಗಳು ಎಲ್ಲ ಮತದಾರರಿಗೆ. ಕೆಲಸವನ್ನು ಮಾಡ್ಕೋತ ಹೋಗ್ತೀವಿ. ಅಭಿವೃದ್ಧಿನೇ ನಾವು ಮಾಡೋದಂತೂ ಯಾವತ್ತಿದ್ರೂ ಅಭಿವೃದ್ಧಿ ಹೇಳೇನೆ ನಾವು 4 ಸರಿನೂ ಆರಿಸಿ ಬಂದಿದ್ದು. ಈ ಸರಿನೂ ಅದನ್ನೇ ಹೇಳಿದ್ವಿ. ಅದಕ್ಕೆ ಜನರನ್ನ ನಮ್ಮ ಮೇಲೆ ವಿಶ್ವಾಸ ಇಟ್ಟು ಆರಿಸಿ ಕಳಿಸ್ಯಾರ. ಅದಕ್ಕೆ ಧನ್ಯವಾದ. ಈಗ ತಮ್ಮ ಖಾತೆಯನ್ನು ಭಾಳ ಯಶಸ್ವಿಯಾಗಿ ನಿಭಾಯಿಸ್ತೀನಿ ಅಂತೇಳಿ ಅವರು ಹೇಳ್ತಿರ್ತಾರೆ, ಮತ್ತು ಜನನೂ ಮಾತಾಡ್ತಾರೆ, ತಮಗೂ ಕೂಡ ಗೊತ್ತಿದೆ. ಅವರು ಯಾವ ಸಚಿವರಾಗಬೇಕು ಈಗ ಮುಂದೆ ಬರುವಂತಹ ಸರ್ಕಾರದಲ್ಲಿ ಅಂತ ತಮ್ಮ ಒಂದು ನಿರೀಕ್ಷೆ ಇದೆ? ಏನು ಕೆಲಸ ಮಾಡಬೇಕು ಅವರು ಅಂತ ತಮ್ಮ ಬಯಕೆ ಇದೆ ಅಂತ? ಇಲ್ಲ, ನಾವು ಆ ಥರ ಯಾವ ಆಸೆನೂ ಇಟ್ಕೊಂಡಿಲ್ಲ. ನಮಗೆ ದೇವರು ಯಾವುದು ಕೊಡ್ತಾನೆ ಅದನ್ನು ನಿಭಾಯಿಸ್ಕೊಟ್ಟು ಹೋಗ್ತೀವಿ ಅಷ್ಟೇ ಹೊರತು ಅದೇ ಆಗ್ಬೇಕು ಇದೇ ಆಗ್ಬೇಕಂತೇನಿಲ್ಲ. ದೇವ್ರ ಮೇಲೆ ವಿಶ್ವಾಸದ, ದೇವ್ರು ಏನು ಕೊಡ್ತಾನೆ ಅದನ್ನು ಮಾಡ್ತೀವಿ ಅಷ್ಟೇ. ಕ್ಷೇತ್ರದಲ್ಲಿ ಪ್ರಹ್ಲಾದ್ ಜೋಶಿ ಅವರು ದಾಖಲೆಯ ಗೆಲುವನ್ನು ಸಾಧಿಸಿದ್ದಾರೆ. 5ನೇ ಬಾರಿಗೆ ಸಂಸದರಾಗಿ ಆಯ್ಕೆಯಾಗಿದ್ದಾರೆ. ಅವರ ಪತ್ನಿ ಜ್ಯೋತಿ ಜೋಶಿ ಅವರು ಮತ್ತು ಪುತ್ರಿ ಅರ್ಪಿತಾ ನಮ್ಮ ಜೊತೆಗಿದ್ದಾರೆ. ಮೊದಲು ಜ್ಯೋತಿ ಜೋಶಿ ಅವರಿಗೆ ಮಾತಾಡ್ತೀನಿ. ಮೇಡಮ್, ತಾವು ಕೂಡ ಪ್ರಚಾರ ಮಾಡಿದ್ರಿ, ಜನರ ಬಳಿ ತೆರಳಿದ್ರಿ, ಓಟನ್ನು ಕೇಳ್ತಾ ಇದ್ರಿ ಪತಿ ಪರವಾಗಿ. ಈಗ ಜನ ನಿಮ್ಗೆ ಆಶೀರ್ವಾದ ಮಾಡಿದ್ದಾರೆ, ಏನು ಹೇಳ್ತೀರಿ ಈ ಸಂದರ್ಭದಲ್ಲಿ? ಖುಷಿಯಾಗಿದೆ. 5ನೇ ಬಾರಿ ನಮ್ಮ ಮೇಲೆ ವಿಶ್ವಾಸ ಇಟ್ಟು ಆರಿಸಿ ಕಳಿಸಿದ್ದಾರೆ. ಹೆಚ್ಚು ಕಡಿಮೆ 1,00,000 ಹತ್ತತ್ರ ಆರಿಸಿ ಕಳಿಸಿದ್ದಾರೆ. ಅದಕ್ಕೆ ಹುಬ್ಬಳ್ಳಿ ಧಾರವಾಡ ಜನರಿಗೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ನಮ್ಮೆಲ್ಲ ಕಾರ್ಪೊರೇಟರ್ಸು, MLA ಅವರು, ಕಾರ್ಯಕರ್ತರು ಎಲ್ಲರೂ ಸಾಕಷ್ಟು ದುಡ್ದಾರ. ಅವ್ರು ದುಡ್ದಿದ್ದಕ್ಕೆ ನಾವು ಇವತ್ತು 5ನೇ ಬಾರಿ ಗೆದ್ದಿದ್ದೀವಿ. ನಮ್ಮ ಮನೆಯವರು ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸ ಮಾಡ್ಯಾರ. ಆಮೇಲೆ ನಾವು ಏನು ಅಪಪ್ರಚಾರ ಮಾಡಿ, ಜಾತಿ ಅಪಪ್ರಚಾರ ಮಾಡಿದರು, ಏನೋ ಮುಂದೆ ಬಂದು ತುಳ್ದಾರ ಅಂದರು. ಆದರೆ ನಮ್ಮ ಮನೆ ಸಂಸ್ಕೃತಿ ಅಂಥದ್ದಲ್ಲ. ಯಾರನ್ನೂ ತುಳಿದು ಮುಂದೆ ಬರೋರಲ್ಲ, ಯಾರಿಗೂ ಅನ್ಯಾಯನೂ ನಾವು ಮಾಡಿಲ್ಲ. ದೇವರಿದ್ದಾನೆ, ಅದಕ್ಕೆ ನಮಗೆ ಗೆಲುವನ್ನು ಕೊಟ್ಟಾನ. ಸ್ವಲ್ಪ ಲೀಡ್ ಕಡಿಮೆ ಆಗ್ಯದ. ಜನರಿಗೆ ಯಾವುದ್ರ ಮೇಲೆ ವಿಶ್ವಾಸದ ಗೊತ್ತಿಲ್ಲ. ಗ್ಯಾರಂಟಿ ಮೇಲೆ ವಿಶ್ವಾಸ ಇರ್ಬೋದು, ಅಭಿವೃದ್ಧಿ ಬೇಡ ಅವ್ರಿಗೆ. 1,00,000 ಮೇಲೆ ಆಸೆಯಿಂದ ಮಾಡಿದಾರೋ ಏನೋ ಗೊತ್ತಿಲ್ಲ, ಅವ್ರ ಮನಸ್ಸಿನಾಗ ಏನದ ಅಂತ. ಆದರೂ ನಾವು ಆರಿಸಿ ಕಳಿಸಿದ್ದಾರೆ. ನಮ್ಮ ಕೈಲಾದ ಕೆಲಸವನ್ನು ನಾವು ಮಾಡ್ತೀವಿ. ಸಾಕಷ್ಟು ಅಪಪ್ರಚಾರಗಳು ಪ್ರತಿ ಚುನಾವಣೆಯಲ್ಲಿ ನಡೀತಿತ್ತು. ಈ ಬಾರಿ ಅದು ಡಿಫ್ರೆಂಟ್ ಟೈಪ್ ಆಗಿತ್ತು. ಸಾಕಷ್ಟು ಒತ್ತಡಗಳನ್ನು ಹೇರಲಾಯಿತು. ಇದರೆಲ್ಲದರ ನಡುವೆ ಕೂಡ ಗೆಲುವು ಸಾಧಿಸಿದಿರಿ. ಏನು ಅನಿಸ್ತದೆ ಈ ಸಂದರ್ಭದಲ್ಲಿ? ತುಂಬ ಖುಷಿ ಆಗ್ತದೆ. ಯಾಕಂದರೆ ಆದ್ರೂ ಜನ ನಮ್ಮ ಮೇಲೆ ಯಾವುದೂ ತಲೆಗೆ ಹಚ್ಕೊಳ್ಳದೆ ಮತ್ತು ಹಾಕಿ ನಮ್ಮನ್ನು ಆರಿಸಿ ಕಳಿಸಿದ್ದಾರೆ. ಅದಕ್ಕೆ ನಮಗೂ ಧನ್ಯವಾದಗಳು ಎಲ್ಲ ಮತದಾರರಿಗೆ. ಕೆಲಸವನ್ನು ಮಾಡ್ಕೋತ ಹೋಗ್ತೀವಿ. ಅಭಿವೃದ್ಧಿನೇ ನಾವು ಮಾಡೋದಂತೂ ಯಾವತ್ತಿದ್ರೂ ಅಭಿವೃದ್ಧಿ ಹೇಳೇನೆ ನಾವು 4 ಸರಿನೂ ಆರಿಸಿ ಬಂದಿದ್ದು. ಈ ಸರಿನೂ ಅದನ್ನೇ ಹೇಳಿದ್ವಿ. ಅದಕ್ಕೆ ಜನರನ್ನ ನಮ್ಮ ಮೇಲೆ ವಿಶ್ವಾಸ ಇಟ್ಟು ಆರಿಸಿ ಕಳಿಸ್ಯಾರ. ಅದಕ್ಕೆ ಧನ್ಯವಾದ. ಈಗ ತಮ್ಮ ಖಾತೆಯನ್ನು ಭಾಳ ಯಶಸ್ವಿಯಾಗಿ ನಿಭಾಯಿಸ್ತೀನಿ ಅಂತೇಳಿ ಅವರು ಹೇಳ್ತಿರ್ತಾರೆ, ಮತ್ತು ಜನನೂ ಮಾತಾಡ್ತಾರೆ, ತಮಗೂ ಕೂಡ ಗೊತ್ತಿದೆ. ಅವರು ಯಾವ ಸಚಿವರಾಗಬೇಕು ಈಗ ಮುಂದೆ ಬರುವಂತಹ ಸರ್ಕಾರದಲ್ಲಿ ಅಂತ ತಮ್ಮ ಒಂದು ನಿರೀಕ್ಷೆ ಇದೆ? ಏನು ಕೆಲಸ ಮಾಡಬೇಕು ಅವರು ಅಂತ ತಮ್ಮ ಬಯಕೆ ಇದೆ ಅಂತ? ಇಲ್ಲ, ನಾವು ಆ ಥರ ಯಾವ ಆಸೆನೂ ಇಟ್ಕೊಂಡಿಲ್ಲ. ನಮಗೆ ದೇವರು ಯಾವುದು ಕೊಡ್ತಾನೆ ಅದನ್ನು ನಿಭಾಯಿಸ್ಕೊಟ್ಟು ಹೋಗ್ತೀವಿ ಅಷ್ಟೇ ಹೊರತು ಅದೇ ಆಗ್ಬೇಕು ಇದೇ ಆಗ್ಬೇಕಂತೇನಿಲ್ಲ. ದೇವ್ರ ಮೇಲೆ ವಿಶ್ವಾಸದ, ದೇವ್ರು ಏನು ಕೊಡ್ತಾನೆ ಅದನ್ನು ಮಾಡ್ತೀವಿ ಅಷ್ಟೇ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.
ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.